ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಶೀಘ್ರದಲ್ಲೇ ಬರಲಿರೋ GPSTR ಮತ್ತು HSTR ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ತುಂಬ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿರೋ ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ಕರಿಯರ್ ಪಲ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಾವು C&R ಡ್ರಾಫ್ಟ್ ರೂಲ್ಸ್ ಮತ್ತು ಕ್ವಾಲಿಫಿಕೇಷನ್ ಬಗ್ಗೆ ಕಂಪ್ಲೀಟಾಗಿ ತಿಳಿದುಕೊಂಡಿದ್ವಿ. ಬಟ್ ಈ ವಿಡಿಯೋದಲ್ಲಿ ನಾವು ಮೇಯ್ನಾಗಿ ಓಲ್ಡ್ ಎಕ್ಸಾಮ್ಸ್ಗೂ ಇವಾಗ ಇರೋ ಎಕ್ಸಾಮ್ ಪ್ಯಾಟರ್ನ್ಗೂ ಮತ್ತು ಸಿಲೆಬಸ್ನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅನ್ನೋದನ್ನು ಪಾಯಿಂಟ್ ಟು ಪಾಯಿಂಟ್ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ಈ ವಿಡಿಯೋ ನಿಮ್ಮ ಪ್ರಿಪ್ರೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕವರ್ ಮಾಡ್ತಾ ಇರೋ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತಂದರೆ, ಫಸ್ಟ್ GPSTR ಅಂದರೆ 6 to 8 ಕ್ಲಾಸ್ ಟೀಚರ್ ನೇಮಕಾತಿಯ ಹೊಸ ಎಕ್ಸಾಮ್ ಪ್ಯಾಟರ್ನ್, ಮತ್ತು ಸೆಕೆಂಡ್ HSTR ಅಂದರೆ ಹೈಸ್ಕೂಲ್ ಟೀಚರ್ಸ್ ಹೊಸ ಎಕ್ಸಾಮ್ ಪ್ಯಾಟರ್ನ್, ಥರ್ಡ್ ಅಂದರೆ ಹಳೆ ಪದ್ಧತಿಗೂ ಮತ್ತು ಇವಾಗ ಬಂದಿರೋ ಚೇಂಜಸ್ಗೂ ಇರೋ ಡಿಫ್ರೆನ್ಸ್ ಏನು, ಮತ್ತು ಕೊನೆಯದಾಗಿ ಹೊಸದಾಗಿ ತಂದಿರೋ 100 ಮಾರ್ಕ್ಸ್ನ ವಿವರಣಾತ್ಮಕ ಪೇಪರ್ ಅಂದರೆ ಡಿಸ್ಕ್ರಿಪ್ಟಿವ್ ಪೇಪರ್ಗೆ ನಾವು ಇವತ್ತಿನಿಂದಾನೇ ಹೇಗೆ ಪ್ಲ್ಯಾನ್ ಮಾಡಿ ಪ್ರಿಪೇರ್ ಆಗಬೇಕು ಅನ್ನೋದನ್ನು ತಿಳಿಯೋಣ. ವಿವರಣೆಗೆ ಹೋಗೋಕ್ಕಿಂತ ಮುಂಚೆ ನನ್ನದೊಂದು ಸಣ್ಣ ಕ್ಯೂರಿಯಾಸಿಟಿ. ಈ ವಿಡಿಯೋ ನೋಡ್ತಿರೋ ನಿಮ್ಮಲ್ಲಿ ಎಷ್ಟು ಜನ GPSTRಗೆ ಪ್ರಿಪೇರ್ ಆಗ್ತಿದ್ದಾರಾ ಮತ್ತು ಎಷ್ಟು ಜನ HSTRಗೆ ಪ್ರಿಪೇರ್ ಆಗ್ತಿದ್ದೀರಾ? ನಿಮ್ಮ ಪ್ರೈಮರಿ ಟಾರ್ಗೆಟ್ ಯಾವುದು ಅನ್ನೋದನ್ನು ತಕ್ಷಣ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ GPSTR, HSTR ಅಥವಾ PSTR ಅಂತ ಟೈಪ್ ಮಾಡಿ ತಿಳಿಸಿ. ಇದರಿಂದ ನಿಮ್ಮ ಸಬ್ಜೆಕ್ಟ್ಗೆ ತಕ್ಕಂತೆ ಕಂಟೆಂಟ್ ಕೊಡೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಈಗ ಫಸ್ಟ್ ನಾವು GPSTR ಅಂದರೆ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಸ್ 6 to 8 ಪೋಸ್ಟ್ಗಳ ಬಗ್ಗೆ ನೋಡೋಣ. ಈ ಸಲ ಹ್ಯೂಜ್ ನಂಬರ್ನಲ್ಲಿ ಅಂದರೆ ಟೋಟಲ್ ಆಗಿ 8500 ಪೋಸ್ಟ್ಗಳನ್ನು ಭರ್ತಿ ಮಾಡೋಕ್ಕೆ ಗೌರ್ಮೆಂಟ್ ಪ್ಲ್ಯಾನ್ ಮಾಡಿದೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ ಅಂದರೆ HK ರೀಜನ್ಗೆ 3228 ಪೋಸ್ಟ್ಸ್ ಮತ್ತು ನಾನ್ HK ರೀಜನ್ಗೆ 5272 ಪೋಸ್ಟ್ಗಳಿವೆ. GPSTR ಮೆರಿಟ್ ಲಿಸ್ಟ್ ರೆಡಿ ಮಾಡೋಕ್ಕೆ ವೇಟೇಜ್ ಸಿಸ್ಟಮ್ ಅಪ್ಲೈ ಮಾಡ್ತಾರೆ. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ CETಗೆ ಹೈಯೆಸ್ಟ್ 70% ವೇಟೇಜ್ ಇರುತ್ತೆ. ನಿಮ್ಮ TET ಪೇಪರ್ 2 ಮಾರ್ಕ್ಸ್ಗೆ 20% ವೇಟೇಜ್ ಮತ್ತು ಅದರ ಜೊತೆಗೆ ಡಿಗ್ರಿ ಮಾರ್ಕ್ಸ್ಗೆ 8% ಮತ್ತು BEd ಅಥವಾ DLEd ಕೋರ್ಸ್ಗೆ 2% ವೇಟೇಜ್ ಸಿಗುತ್ತೆ. ಸೊ CET ಎಕ್ಸಾಮ್ನಲ್ಲಿ ನೀವು ತಗೊಳ್ಳೋ ಮಾರ್ಕ್ಸ್ ತುಂಬಾ ಕ್ರೂಷಿಯಲ್. ಈ ಬಾರಿಯ GPSTRನಲ್ಲಾದ ಅತ್ಯಂತ ಬಿಗ್ ಅಪ್ಡೇಟ್ ಅಥವಾ ಮೇಜರ್ ಚೇಂಜ್ ಅಂದರೆ PM ಅಂದರೆ ಫಿಸಿಕಲ್ ಸೈನ್ಸ್, ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಮತ್ತು CB ಅಂದರೆ ಬಯೋಲಾಜಿಕಲ್ ಸೈನ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯೋಲಜಿ ಗ್ರೂಪ್ಗಳನ್ನು ಕಂಪ್ಲೀಟಾಗಿ ಸಪ್ರೇಟ್ ಮಾಡಿರೋದು. ಮೊದಲು ಸೈನ್ಸ್ ಟೀಚರ್ ಆಗೋರಿಗೆ PCMBಯ 4 ಸಬ್ಜೆಕ್ಟ್ಗಳ ಪ್ರಶ್ನೆಗಳಿರ್ತಿದ್ವು. ಬಟ್ ಹೊಸ ರೂಲ್ಸ್ ಪ್ರಕಾರ HSTR ಥರಾನೇ GPSTRನಲ್ಲೂ PM ಮತ್ತು CB ಗ್ರೂಪ್ಗಳನ್ನು ಸಪ್ರೇಟಾಗಿ ಮಾಡಲಾಗಿದೆ. ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಅಂದರೆ PM ಗ್ರೂಪ್ಗೆ ಅಪ್ಲೈ ಮಾಡೋ ಕ್ಯಾಂಡಿಡೇಟ್ಸ್ ಇನ್ನು ಮುಂದೆ ಕೆಮಿಸ್ಟ್ರಿ ಅಥವಾ ಬಯಾಲಜಿ ಓದೋ ಅಗತ್ಯನೇ ಇಲ್ಲ. ಅವರು ಜಸ್ಟ್ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಸಬ್ಜೆಕ್ಟ್ಗಳ ಮೇಲೆ ಕಂಪ್ಲೀಟ್ ಫೋಕಸ್ ಮಾಡಿದರೆ ಸಾಕು. ಇದರಿಂದ ಮ್ಯಾಥ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಸೈನ್ಸ್ ಸಬ್ಜೆಕ್ಟ್ಗಳ ಟೆನ್ಷನ್ ತಪ್ಪಿದಂತಾಗುತ್ತೆ. ಸೇಮ್ ಹಾಗೇನೇ CBZ ಹಿನ್ನೆಲೆಯಿಂದ ಬಂದು ಬಯೋಲಾಜಿಕಲ್ ಸೈನ್ಸ್ ಅಂದರೆ CB ಗ್ರೂಪ್ಗೆ ಅಪ್ಲೈ ಮಾಡೋ ಅಭ್ಯರ್ಥಿಗಳು ಕೇವಲ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಓದಿದರೆ ಸಾಕು. ಅವರು ಮ್ಯಾಥ್ಸ್ ಫಾರ್ಮುಲಾಗಳನ್ನು ಅಥವಾ ಫಿಸಿಕ್ಸ್ ಲೆಕ್ಕಗಳನ್ನು ಸಾಲ್ವ್ ಮಾಡೋ ಪ್ರಮೇಯವೇ ಇರಲ್ಲ. ಇದು ಬಯಾಲಜಿ ಸ್ಟೂಡೆಂಟ್ಸ್ಗೆ ಸಿಕ್ಕಿದ ಒಂದು ದೊಡ್ಡ ರಿಲೀಫ್. ಈಗ GPSTR ಎಕ್ಸಾಮ್ ಸ್ಟ್ರಕ್ಚರ್ ನೋಡೋಣ. ಎಕ್ಸಾಮ್ ಟೋಟಲ್ ಆಗಿ 400 ಮಾರ್ಕ್ಸ್ಗೆ ಇರುತ್ತೆ. 3 ಸೆಪ್ರೇಟ್ ಪೇಪರ್ಸ್ನಲ್ಲಿ ನಡೆಯುತ್ತೆ. ಪೇಪರ್ 1 ಜನರಲ್ ಪೇಪರ್ ಆಗಿರುತ್ತೆ. ಇದು 150 ಮಾರ್ಕ್ಸ್ಗೆ OMR ಶೀಟ್ನಲ್ಲಿರುತ್ತೆ. ಮತ್ತು ಪೇಪರ್ 2 ಇದು ಸಬ್ಜೆಕ್ಟ್ ಪೇಪರ್, ಇದು ಕೂಡ 150 ಮಾರ್ಕ್ಸ್ಗೆ. ಮತ್ತು ಪೇಪರ್ 3 ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಇದು 100 ಮಾರ್ಕ್ಸ್ಗೆ ಬರವಣಿಗೆ ರೂಪದಲ್ಲಿ ಅಂದರೆ ವಿವರಣಾತ್ಮಕ ರೂಪದಲ್ಲಿ ಇರುತ್ತೆ. ಪೇಪರ್ 1 ಕಂಪ್ಲೀಟಾಗಿ OMR ಬೇಸ್ಡ್ ಅಂದರೆ MCQ ಪ್ರಶ್ನೆಗಳಿರುತ್ತೆ. ಇದರಲ್ಲಿ GK, ಕರೆಂಟ್ ಅಫೇರ್ಸ್, ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, ಎಜುಕೇಷನಲ್ ಸೈಕಾಲಜಿ, ವ್ಯಾಲ್ಯೂ ಎಜುಕೇಷನ್ ಮತ್ತು ಕಂಪ್ಯೂಟರ್ ನಾಲೆಜ್ ಪ್ರಶ್ನೆಗಳಿರ್ತವೆ. ಇದು ಎಲ್ಲ ಸಬ್ಜೆಕ್ಟ್ನ ಅಭ್ಯರ್ಥಿಗಳಿಗೂ ಕಾಮನ್ ಪೇಪರ್ ಆಗಿರುತ್ತೆ. ಪೇಪರ್ 2 ನಿಮ್ಮ ಮೇನ್ ಸಬ್ಜೆಕ್ಟ್ ಪೇಪರ್. ಇದರಲ್ಲಿ ಟೋಟಲ್ 150 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸ್ OMR ಬೇಸ್ಡ್ MCQ ಇರುತ್ತೆ ಮತ್ತು 50 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಅಂದರೆ ಬರವಣಿಗೆ ಪರೀಕ್ಷೆ ಇರುತ್ತೆ. ಅಂದರೆ ನೀವು ಆನ್ಸರನ್ನು ಓನಾಗಿ ಹಂತ ಹಂತವಾಗಿ ಬರಿಬೇಕಾಗುತ್ತೆ. ಇವಾಗ ನಾವು GPSTRನ ಅತ್ಯಂತ ಕಡ್ಡಾಯ ಮತ್ತು ಇಂಪಾರ್ಟೆಂಟ್ ಪೇಪರ್ ಆದ ಪೇಪರ್ 3 ಬಗ್ಗೆ ಡೀಟೇಲ್ ಆಗಿ ತಿಳಿಯೋಣ. ಇದು ಬಂದು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಅಂದರೆ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ. ಇದು ಸಂಪೂರ್ಣವಾಗಿ ಡಿಸ್ಕ್ರಿಪ್ಟಿವ್ ಫಾರ್ಮ್ಯಾಟ್ನಲ್ಲೇ ಇರುತ್ತೆ. ಅಂದರೆ ಇಲ್ಲಿ OMR ಶೀಟ್ ಇರಲ್ಲ, MCQ ಪ್ರಶ್ನೆಗಳಿರಲ್ಲ. ಪೇಪರ್ ಮೇಲೆಯೇ ನೀವು ಉತ್ತರಗಳನ್ನು ಸ್ವತಃ ಬರಿಬೇಕಾಗುತ್ತೆ. ಈ ಪೇಪರ್ ಟೋಟಲ್ ಆಗಿ 100 ಮಾರ್ಕ್ಸ್ಗೆ ಇರುತ್ತೆ. ಇದರಲ್ಲಿ 50 ಮಾರ್ಕ್ಸ್ ಕನ್ನಡ ಭಾಷಾ ಪ್ರಾವೀಣ್ಯತೆಗೆ ಇರುತ್ತೆ. ಇನ್ನು 50 ಮಾರ್ಕ್ಸ್
ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆಗೆ ಇರುತ್ತೆ. ಈ ಪೇಪರ್ ಇಡೋಕ್ಕೆ ಮೇನ್ ರೀಸನ್ ಏನು ಗೊತ್ತಾ? ನೀವು ನಾಳೆ ಸ್ಕೂಲ್ನಲ್ಲಿ ಯಾವ ಮೀಡಿಯಂನಲ್ಲೇ ಪಾಠ ಮಾಡಿದರೂ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋ ಥರ ಬೋಧಿಸೋಕೆ ನಿಮಗಿರೋ ಭಾಷಾ ಕಮಾಂಡ್ ಅಂದರೆ ಲ್ಯಾಂಗ್ವೇಜ್ ಯೂಸೇಜ್ ಮತ್ತು ಕಾಂಪ್ರಿಹೆನ್ಷನ್, ವೆಕ್ಯಾಬ್ಯುಲರಿ ಮತ್ತು ರೈಟಿಂಗ್ ಸ್ಕಿಲ್ಸ್ ಎಷ್ಟಿದೆ ಅಂತ ಚೆಕ್ ಮಾಡೋದು. ಫ್ರೆಂಡ್ಸ್, ಈ GPSTRನಲ್ಲಿ ಫಿಸಿಕ್ಸ್, ಮ್ಯಾಥ್ಸ್ ಮತ್ತು ಕೆಮಿಸ್ಟ್ರಿ, ಬಯಾಲಜಿ ಅನ್ನು ಈ ಥರ ಸಪ್ರೇಟ್ ಮಾಡಿದ್ದು ನಿಮಗೇನು ಅನಿಸುತ್ತೆ? ಇದು ನಿಮಗೆ ಹೆಲ್ಪ್ ಆಯಿತಾ ಅಥವಾ ಹಳೆ PCMBನೇ ಓಕೆ ಇತ್ತಾ? ನಿಮ್ಮ ಒಪಿನಿಯನನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇವಾಗ ನಾವು ಹೈಸ್ಕೂಲ್ ಟೀಚರ್ಸ್ ನೇಮಕಾತಿ ಅಂದರೆ HSTR ಅಥವಾ ಹೈಸ್ಕೂಲ್ ಅಸಿಸ್ಟೆಂಟ್ ಮಾಸ್ಟರ್ ಪೋಸ್ಟ್ಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನೋಡೋಣ. ಗೌರ್ಮೆಂಟ್ ಹೈಸ್ಕೂಲ್ಗಳಲ್ಲಿ ಟೋಟಲ್ ಆಗಿ 4500 ಪೋಸ್ಟ್ಗಳನ್ನು ಭರ್ತಿ ಮಾಡೋಕ್ಕೆ ಗೌರ್ಮೆಂಟ್ ನಿರ್ಧಾರ ಮಾಡಿದೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ ಅಂದರೆ HK ರೀಜನ್ ಅಭ್ಯರ್ಥಿಗಳಿಗೆ 2214 ಪೋಸ್ಟ್ಗಳಿವೆ. ಇನ್ನು ಮಿಕ್ಕಿದ ನಾನ್ HKಗೆ ಅಂದರೆ ಕಲ್ಯಾಣ ಕರ್ನಾಟಕೇತರ ಭಾಗದ ಅಭ್ಯರ್ಥಿಗಳಿಗೆ 2286 ಪೋಸ್ಟ್ಗಳನ್ನು ನೀಡಲಾಗಿದೆ. ಅಂದರೆ ಇಲ್ಲಿ ಹೈಸ್ಕೂಲ್ ಶಿಕ್ಷಕರಾಗೋಕ್ಕೆ ವೇಟ್ ಮಾಡ್ತಿರೋರಿಗೆ ಇದೊಂದು ಒಳ್ಳೆಯ ಅಪಾರ್ಚುನಿಟಿ. ಇನ್ನು HSTR ಎಕ್ಸಾಮ್ನ ಕ್ವಾಲಿಫಿಕೇಷನ್ ಮತ್ತು ವೇಟೇಜ್ ಸಿಸ್ಟಮ್ ಹೇಗಿದೆ ಅಂದರೆ ಇಲ್ಲಿ ನಿಮಗೆ TET ಎಕ್ಸಾಮ್ ಪಾಸ್ ಮಾಡಿರಬೇಕು ಅಥವಾ PG ಅಂದರೆ ಮಾಸ್ಟರ್ ಡಿಗ್ರಿ ಮಾಡಿರಬೇಕು ಅನ್ನೋ ಕಡ್ಡಾಯವೇನೂ ಇಲ್ಲ. ನಿಮ್ಮ ಹತ್ತಿರ ಜಸ್ಟ್ ಡಿಗ್ರಿ ಮತ್ತು BEd ಇದ್ದರೆ ಸಾಕು, ನೀವು ಎಲಿಜಿಬಲ್ ಆಗ್ತೀರಾ. ಇನ್ನು ನಿಮ್ಮ ಅಂತಿಮ ಮೆರಿಟ್ ಲಿಸ್ಟ್ ರೆಡಿ ಮಾಡೋಕ್ಕೆ CET ಎಕ್ಸಾಮ್ನಲ್ಲಿ ಬರೋ ಮಾರ್ಕ್ಸ್ಗೆ ಹೈಯೆಸ್ಟ್ ಅಂದರೆ 85% ವೇಟೇಜನ್ನು ಕೊಟ್ಟಿದ್ದಾರೆ ಮತ್ತು ನಿಮ್ಮ ಡಿಗ್ರಿ ಮಾರ್ಕ್ಸ್ಗೆ 13% ಮತ್ತು BEd ಕೋರ್ಸ್ಗೆ ಕೇವಲ 2% ವೇಟೇಜ್ ಇರುತ್ತೆ. ಸೊ ನಿಮ್ಮ ಅಂತಿಮ ಆಯ್ಕೆ ಆಗೋದು 100% ನಿಮ್ಮ CET ಮಾರ್ಕ್ಸ್ ಮೇಲೆಯೇ ಡಿಪೆಂಡ್ ಆಗಿರುತ್ತೆ. ಇವಾಗ ಓಲ್ಡ್ HSTR ಎಕ್ಸಾಮ್ಗೂ ಇವಾಗ ಬಂದಿರೋ ನ್ಯೂ ಎಕ್ಸಾಮ್ ಪ್ಯಾಟರ್ನ್ಗೂ ಇರೋ ಮೇಜರ್ ಡಿಫ್ರೆನ್ಸ್ ಏನು ಅಂತ ತಿಳಿಯೋಣ. ನೋಡಿ, ಹಳೆ HSTR ಎಕ್ಸಾಮ್ನಲ್ಲಿ ಕೇವಲ OMR MCQs ಇರೋ 2 ಪೇಪರ್ಸ್ ಇರ್ತಿದ್ವು. ಒಂದು ಸಾಮಾನ್ಯ ಜ್ಞಾನ, ಇನ್ನೊಂದು ನಿಮ್ಮ ಮೇನ್ ಸಬ್ಜೆಕ್ಟ್. ಬಟ್ ಹೊಸ C&R ರೂಲ್ಸ್ ಪ್ರಕಾರ HSTRನಲ್ಲೂ GPSTR ಥರಾನೇ 3 ಸಪ್ರೇಟ್ ಪೇಪರ್ಸ್ ಇರುತ್ತೆ. ಮತ್ತು ಇದರಲ್ಲಿ ಹೊಸದಾಗಿ 100 ಮಾರ್ಕ್ಸ್ನ ಬರವಣಿಗೆ ಅಂದರೆ ಡಿಸ್ಕ್ರಿಪ್ಟಿವ್ ಪೇಪರನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. HSTR ಪೇಪರ್ 1 ಸಾಮಾನ್ಯ ಪತ್ರಿಕೆಯ ಅಂಕಗಳನ್ನು ಮುಂಚಿನ 100 ಮಾರ್ಕ್ಸ್ನಿಂದ ಇವಾಗ 150 ಮಾರ್ಕ್ಸ್ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಮುಂಚೆ ಇದರಲ್ಲಿ ಕೇವಲ ಸಾಮಾನ್ಯ ಜ್ಞಾನ, ಸೈಕಾಲಜಿ, ಮೆಂಟಲ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಇರ್ತಿತ್ತು. ಬಟ್ ಇವಾಗ ಹೊಸದಾಗಿ OMR ಬೇಸ್ಡ್ ಜನರಲ್ ಕನ್ನಡ ಮತ್ತು ಜನರಲ್ ಇಂಗ್ಲೀಷನ್ನು ಸಹ ಪೇಪರ್ 1ನಲ್ಲೇ ಆ್ಯಡ್ ಮಾಡಲಾಗಿದೆ. ಸೊ ಪೇಪರ್ 1ನಲ್ಲೇ ನಿಮಗೆ ಲ್ಯಾಂಗ್ವೇಜ್ ಕ್ವೆಶನ್ಸ್ ಕೂಡ OMR ಫಾರ್ಮ್ಯಾಟ್ನಲ್ಲೇ ಸಿಗುತ್ತೆ. ಇನ್ನು HSTR ಪೇಪರ್ 2 ಬಂದು ನಿಮ್ಮ ಆಯಾ ಮೇನ್ ಸಬ್ಜೆಕ್ಟ್ನ ಪೇಪರ್. ಇದರಲ್ಲಿ ಟೋಟಲ್ ಆಗಿ 150 ಮಾರ್ಕ್ಸ್ ಇರುತ್ತೆ. ಈ 150ರಲ್ಲಿ 50 ಮಾರ್ಕ್ಸ್ OMR ಬೇಸ್ಡ್ MCQ ಇರುತ್ತೆ ಮತ್ತು ಉಳಿದ 100 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಅಂದರೆ ವಿವರಣಾತ್ಮಕ ಬರವಣಿಗೆ ಇರುತ್ತೆ. ಅಂದರೆ ಸೋಷಿಯಲ್ ಸೈನ್ಸ್, CBZ ಅಥವಾ ಭಾಷಾ ಶಿಕ್ಷಕರು ತಮ್ಮ ಸಬ್ಜೆಕ್ಟ್ಗೆ ಸಂಬಂಧಿಸಿದ ಆನ್ಸರ್ಸನ್ನು ಡೀಟೇಲ್ ಆಗಿ ಹಂತ ಹಂತವಾಗಿ ಪೇಪರ್ ಮೇಲೆ ಬರಿಬೇಕಾಗುತ್ತೆ. ಅಷ್ಟೇ ಅಲ್ಲದೆ HSTRನಲ್ಲೂ ಸಹ ಹೊಸದಾಗಿ 100 ಮಾರ್ಕ್ಸ್ನ ಪೇಪರ್ 3ಯನ್ನು ಸೇರಿಸಲಾಗಿದೆ. ಇದು ಕನ್ನಡ ಮತ್ತು ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಆಗಿದ್ದು ಕಂಪ್ಲೀಟಾಗಿ ಬರವಣಿಗೆ ರೂಪದಲ್ಲಿರುತ್ತೆ. ಆರ್ಟ್ಸ್, ಸೈನ್ಸ್ ಅಥವಾ ಲ್ಯಾಂಗ್ವೇಜ್ ನೀವು ಯಾವುದೇ ವಿಷಯದ ಹೈಸ್ಕೂಲ್ ಟೀಚರ್ ಆಗಬೇಕು ಅಂದರೂ ಸಹ ಈ 100 ಮಾರ್ಕ್ಸ್ನ ಲ್ಯಾಂಗ್ವೇಜ್ ಟೆಸ್ಟನ್ನು ಕಡ್ಡಾಯವಾಗಿ ನೀವು ಬರೀಲೇಬೇಕಾಗುತ್ತೆ. ಫ್ರೆಂಡ್ಸ್, ಇಡೀ ನೇಮಕಾತಿ ನಿಯಮಾವಳಿಗಳಲ್ಲೇ ಇರೋ ಅತ್ಯಂತ ಪ್ರಮುಖವಾದ ನಿಬಂಧನೆ ಅಥವಾ ರೂಲ್ ಅಂದರೆ ನೀವು ಯಾವುದೇ ಕೆಟಗರಿಗೆ ಸೇರಿದ್ರೂ ಸರಿ, SC ಆದರೂ ಸರಿ, ST ಆದರೂ ಸರಿ ಅಥವಾ OBC ಆದರೂ ಸರಿ, ಎಕ್ಸಾಮ್ನ ಪ್ರತಿಯೊಂದು ಪೇಪರ್ನಲ್ಲೂ ಅಂದರೆ ಪೇಪರ್ 1, ಪೇಪರ್ 2 ಮತ್ತು ಪೇಪರ್ 3 ಎಲ್ಲದರಲ್ಲೂ ನೀವು 35% ಮಿನಿಮಮ್ ಮಾರ್ಕ್ಸ್ ತಗೊಳ್ಳೋದು ಕಡ್ಡಾಯವಾಗಿದೆ. ಅಂದರೆ 100 ಮಾರ್ಕ್ಸ್ನ ಪೇಪರ್ನಲ್ಲಿ ಮಿನಿಮಮ್ 35 ಮಾರ್ಕ್ಸ್ ತಗೊಳ್ಳೇಬೇಕು. ಇಲ್ಲದಿದ್ದರೆ ನೀವು ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ಎಷ್ಟೇ ಹೈಯೆಸ್ಟ್ ಸ್ಕೋರ್ ಮಾಡಿದರೂ ಡಿಸ್ಕ್ವಾಲಿಫೈ ಆಗ್ತೀರಾ. ಇವಾಗ ಎಲ್ಲರ ಮೈಂಡ್ನಲ್ಲೂ ಇರೋ ಮೇನ್ ಕ್ವೆಶ್ಚನ್ ಅಂದರೆ ಈ 100 ಮಾರ್ಕ್ಸ್ನ ಬರವಣಿಗೆ ಪರೀಕ್ಷೆ ಅಂದರೆ ಡಿಸ್ಕ್ರಿಪ್ಟಿವ್ ಪೇಪರ್ಗೆ ನಾವು ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದು. ನೋಡಿ, ಭಯಪಡೋ ಅಗತ್ಯವೇ ಇಲ್ಲ. ಫಸ್ಟ್ ಸ್ಟೆಪ್ ಅಂದರೆ ಜಸ್ಟ್ ಒನ್ ಲೈನರ್ಸ್ ಅಥವಾ ಶಾರ್ಟ್ಕಟ್ ಓದೋದನ್ನು ತಕ್ಷಣ ನಿಲ್ಲಿಸಿ. ಕಾನ್ಸೆಪ್ಟ್ಗೆ ಕ್ಲಾರಿಟಿ ಫಸ್ಟ್ ಪ್ರಿಫರೆನ್ಸ್ ಕೊಡಿ. 6ರಿಂದ 10ರವರೆಗಿನ ಸ್ಟೇಟ್ ಬೋರ್ಡ್ ಬುಕ್ಸ್ ಮತ್ತು PUCಯ ಟೆಕ್ಸ್ಟ್ ಬುಕ್ಗಳನ್ನು ಒಂದು ಸಾಲು ಬಿಡದಂತೆ ಆಳವಾಗಿ ಓದಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ನಿಮ್ಮ ಸಿದ್ಧತೆಯ ಮುಖ್ಯ ಸೂತ್ರಗಳೆಂದರೆ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡುವಾಗ ಸ್ಟೆಪ್ ಬೈ ಸ್ಟೆಪ್ ಬರೆಯೋದನ್ನು ಅಭ್ಯಾಸ ಮಾಡಿ. ಏಕೆಂದರೆ ಫಾರ್ಮುಲಾಗಳಿಗೆ ಮತ್ತು ಸ್ಟೆಪ್ಸ್ಗೆ ಸಪ್ರೇಟ್ ಮಾರ್ಕ್ಸ್ ಸಿಗುತ್ತೆ. ಬಯಾಲಜಿ ಅವರು ಲೇಬಲ್ಡ್ ಡೈಗ್ರಾಮ್ಸನ್ನು ಪ್ರಾಕ್ಟೀಸ್ ಮಾಡಿ. ಎವ್ಯಾಲ್ಯುಯೇಟರ್ಗೆ ಸುಲಭವಾಗಿ ಅರ್ಥ ಆಗೋ ಥರ ಪಾಯಿಂಟ್ ವೈಸ್ ಸಿಂಪಲ್ಲಾಗಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ.
ಇನ್ನು ಎಕ್ಸಾಮ್ ಹಾಲ್ನಲ್ಲಿ ಟೈಮ್ ಸಾಲ್ತಿಲ್ಲ ಅನ್ನೋ ಪ್ರಾಬ್ಲಮ್ ನಿಮಗೆ ಬರಬಾರ್ದು ಅಂದರೆ ಇವತ್ತಿನಿಂದಲೇ ದಿನಕ್ಕೆ ಅಟ್ಲೀಸ್ಟ್ 1 to 2 ಅವರ್ಸ್ ಬರೆದು ಪ್ರಾಕ್ಟೀಸ್ ಮಾಡಿ. ಟೈಮರ್ ಸೆಟ್ ಮಾಡಿಕೊಂಡು ಫಾಸ್ಟಾಗಿ ಮತ್ತು ನೀಟಾಗಿ ಬರೆಯೋದನ್ನು ಹ್ಯಾಬಿಟ್ ಮಾಡ್ಕೊಳ್ಳಿ. ನಿಮ್ಮ ಹ್ಯಾಂಡ್ ರೈಟಿಂಗ್ ಎಷ್ಟು ಕ್ಲಿಯರ್ ಆಗಿರುತ್ತೋ ವ್ಯಾಲ್ಯೂಯೇಷನ್ನಲ್ಲಿ ಅಷ್ಟೇ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಫ್ರೆಂಡ್ಸ್, ಕರಡು ನಿಯಮಗಳು ಪ್ರಕಟವಾಗಿರೋದ್ರಿಂದ ಶೀಘ್ರದಲ್ಲೇ ಅಫಿಷಿಯಲ್ ನೋಟಿಫಿಕೇಷನ್ ಹೊರಬೀಳಲಿದೆ. ನಿಮ್ಮ ಪ್ರಿಪ್ರೇಷನನ್ನು ಇವತ್ತಿನಿಂದನೇ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಈ ಕಡ್ಡಾಯ 100 ಮಾರ್ಕ್ಸ್ನ ಪೇಪರ್ 3 ಅಂದರೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ನಲ್ಲೇ ಸಾಕಷ್ಟು ಜನ ಹೆದರುತ್ತಿದ್ದಾರೆ. ಈ ಪೇಪರ್ 3ನಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡೋದು ಹೇಗೆ, ಪ್ರಬಂಧ, ಪತ್ರಲೇಖನ ಮತ್ತು ಸಾರಾಂಶ ಬರಹಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಪ್ರಿಪ್ರೇಷನ್ ಸ್ಟ್ರಾಟಜಿ ವಿಡಿಯೋವನ್ನು ನೆಕ್ಸ್ಟ್ ಪಾರ್ಟ್ನಲ್ಲಿ ಮಾಡ್ತಾ ಇದ್ದೀನಿ. ನಿಮಗೆ ಈ ಪೇಪರ್ 3 ಸ್ಪೆಷಲ್ ಸ್ಟ್ರಾಟಜಿ ವಿಡಿಯೋ ತಕ್ಷಣ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ತಕ್ಷಣವೇ ನೆಕ್ಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ನಿಜಕ್ಕೂ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.